ದಿವಸಗಳ ಹಿಂದೆ ಹಳ್ಯಾಳದಲ್ಲಿ ಒಬ್ಬ ಯೋಧರೊಬ್ಬರು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯದಿಂದಾಗಿ ಅಡ್ಮಿಟ್ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ತುರ್ತಾಗಿ ಅವರನ್ನು ವೈದ್ಯರು ಚಿಕಿತ್ಸೆ ಮಾಡ್ತಾರೆ. ಆದರೆ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಹೋಗಬೇಕಂತ ಹೇಳ್ಬಿಟ್ಟು ಬರ್ಕೊಟ್ಟಂಥ ಸಂದರ್ಭದಲ್ಲಿ ಆಂಬುಲೆನ್ಸ್ ಕೊರತೆ ಆಗಿಬಿಡ್ತದೆ. ಆಂಬುಲೆನ್ಸ್ ಇದ್ರೂ ಕೂಡ ಅದರಲ್ಲಿ ವೆಂಟಿಲೇಟರ್ ಮತ್ತು ಇತರೆ ಸೌಲಭ್ಯಗಳ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಆ ಏನದು ರೋಗಿಯನ್ನು ಚಿಕಿತ್ಸೆ ಪಡಿಸದೆ ಅಥವಾ ಆಂಬುಲೆನ್ಸ್ ಮುಖಾಂತರ ಕಳಿಸದೆ ಅಲ್ಲಿ 4 ತಾಸುಗಳವರೆಗೆ ಅಲ್ಲೇ ಯಾವುದೇ ಚಿಕಿತ್ಸೆ ಇಲ್ಲ ಒಡ್ಡಾಡಿ ಆ ವ್ಯಕ್ತಿ ಸಾವನ್ನು ಅನುಭವಿಸ್ತಾನೆ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯೋಧನಾಗಿದ್ದು ಆ ಒಂದು ಸಾವು ಮತ್ತೆ ನಾವು ಮಾಧ್ಯಮದಲ್ಲಿ ನೋಡ್ತೀವಿ. ಆ ವ್ಯಕ್ತಿ ಎಷ್ಟೊಂದು ನರಳಾಸಿ ತೀರ್ಕೊಂಡಿದ್ದು ನಮಗೆ ಕಂಡು ಬರ್ತದೆ. ಇದೆಲ್ಲ ಕಾರಣಕ್ಕೆ ಏನಂತಂದ್ರೆ ವೈದ್ಯರ ಒಂದು ನಿರ್ಲಕ್ಷ್ಯತೆಯಿಂದಾಗಿ ಮತ್ತು ಆಂಬುಲೆನ್ಸ್ ಕೊರತೆಯಿಂದಾಗಿ ಹಳ್ಯಾಳದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಲದ ವತಿಯಿಂದ ನಾವು ತೀವ್ರವಾಗಿ ಅದನ್ನು ಖಂಡಿಸ್ತೇವೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಂಘಟನೆಗಳು ಆ ಒಂದು ಘಟನೆಯನ್ನು ಖಂಡಿಸ್ತವೆ. ಯೋಧರಾಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ಯಾರಿಗೊಬ್ಬರಿಗೂ ಕೂಡ ವೈದ್ಯಕೀಯ ಕೊರತೆ ಆಗಬಾರ್ದು ಮತ್ತು ವೈದ್ಯಕೀಯ ನಿರ್ಲಕ್ಷ್ಯ ಆಗಬಾರ್ದು ಅನ್ನುವಂಥ ಉದ್ದೇಶದವಾಗಿ 4 ದಿವಸ ಆ ಒಂದು ಆಗಿರ್ತಕ್ಕಂಥ ಘಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವೈದ್ಯರು ಹಾಗೂ ವೈದ್ಯ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಆಗಿದೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ಗೆ ನಾವು ನಮ್ಮ ತಹಶೀಲ್ದಾರ್ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಭಾಗದಲ್ಲಿ ಎಲ್ಲೂ ಆಗಬಾರ್ದು, ಅದು ಜೋಯಿಡಾ, ದಾಂಡೇಲಿ ಎಲ್ಲೂ ಕೂಡ ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಇದು ಕೊರತೆ ಬಹಳಷ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬೇಕಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ, ಇನ್ನೊಂದು ಆಗ್ತಾ ಇಲ್ಲ. ಇದು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜೋಡಾದಲ್ಲಂತೂ ಬಹಳಷ್ಟು ಅನುಭವಿಸ್ತಾರೆ. ನಾವು ಸಾಮಾನ್ಯವಾಗಿ ನಾವು ಘಟನೆಗಳನ್ನು ಕೂಡ ನೋಡಿದ್ದೀವಿ. ಒಬ್ಬ ಹೆಣ್ಮಕ್ಳು ತನ್ನ ಹೆರಿಗೆಗಾಗಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಚಿಕಿತ್ಸೆಗಳಿಗೆ ಕಳಿಸಿಕೊಡ್ತಾರೆ. ಅಲ್ಲಿಯೂ ಕೂಡ ವೈದ್ಯರ ನಿರ್ಲಕ್ಷ್ಯತೆಯಿಂದಾಗಿ ಆ ಹೆಣ್ಮಗಳು ಸಾವನ್ನು ಅನುಭವಿಸಿದ್ದು ನಾವು ಒಂದು 45 ವಾರಗಳ ಹಿಂದೆ ನಾವು ನೋಡಿದ್ದೇವೆ. ಇಂಥ ಆರೋಗ್ಯವನ್ನು ಕೊಡಲಿಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಸಚಿವರಿಗೆ ಮತ್ತು ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಆರೋಗ್ಯದಲ್ಲಿ ಬೇರೆ ಆದರೆ, ಆರೋಗ್ಯದಲ್ಲಿ ಚಿಕಿತ್ಸೆ ಆಗದೇ ಇದ್ದರೆ, ಆರೋಗ್ಯದಲ್ಲಿ ಜನರ ಒದ್ದಾಡುವಂಥ ಪರಿಸ್ಥಿತಿ ಆದರೆ ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಇನ್ನುಳಿದ ಸಂಘಟನೆಗಳ ಜೊತೆಯಲ್ಲಿ ಕೂಡಿಕೊಂಡು ನಾವು ತೀವ್ರ ಹೋರಾಟವನ್ನು